ನೀವಲ್ಲಿ ಓದ್ತಾ ಇದ್ದೀರಾ, ಯಾವ ಬಾಡಿ ಸಿಕ್ಕಿರೋದು, ಯಾವ ಗಂಡ್ಮಗುದು ಯಾವುದು ಸಿಕ್ಕಿಲ್ಲ, ಹೆಣ್ಮಕ್ಳದೇ ಸಿಗ್ತಾ ಇರೋದು. ಸೊ ನಾವು ದಿನ ಓದ್ತಾ ಇದ್ದೀವಿ, ಹೆಣ್ಮಕ್ಳ ಮೇಲೇ ಅತ್ಯಾಚಾರ ಆಗ್ತಾ ಇರೋದು, ರೇಪ್ ಆಗಲಿ, ಮರ್ಡರ್ ಆಗಲಿ, ಹ್ಯಾರಸ್ಮೆಂಟ್ ಆನ್ಲೈನ್ ಆಗಲಿ, ಎಷ್ಟೋ ಹೆಣ್ಮಕ್ಳು ಸೂಸೈಡ್ ಕೂಡ ಮಾಡ್ಕೋತಾರೆ. ಸೊ ದಿಸ್ ಶುಡ್ ನಾಟ್ ಹ್ಯಾಪನ್. ಆ್ಯಂಡ್ ನಿಮಗೆ ಎಷ್ಟು ಫ್ರೀಡಮ್ ಇದೆ ಗಂಡು ಮಕ್ಕಳಿಗೆ, ಅಷ್ಟೇ ಫ್ರೀಡಮ್ ಹೆಣ್ಮಕ್ಳಿಗೂ ಇರಬೇಕು. ಸೊ ಹಾಗಾಗಿ ಐ ಜಸ್ಟ್ ಹೋಪ್ ದೆ ವಿಲ್ ಬಿ ಜಸ್ಟಿಸ್. ಆ್ಯಂಡ್ ನನ್ನ ಕಡೆ ಅಂತ ಅಲ್ಲ, ಬಟ್ ಐ ಫೀಲ್ ಲೈಕ್ ಎಲ್ಲ ಹೆಣ್ಮಕ್ಳು ಪರ ನಾನು ಈ ಕಂಪ್ಲೇಂಟ್ ಮಾಡಿದ್ದೀನಿ. ಸೊ ಐ ಹೋಪ್ ನಮ್ಮೆಲ್ರಿಗೂ ಜಸ್ಟಿಸ್ ಸಿಗಲಿ ಅಂತ ನಾನು ಕೇಳ್ತೀನಿ. ರೋಡಿ ಶೀಟರ್ಗಳು ಬೆದರಿಕೆ ಹಾಕಿರುವಂತದ್ದು ಕೇವಲ ಜೊತೆಗೆ ಅಂತಲ್ಲ, ದಟ್ ಇಸ್ ರಾಂಗ್. ವೈ ಶುಡ್ ದಿ ಡೂ ದ್ಯಾಟ್? ಅದಂಗೆ ಐ ಹೋಪ್ ಪ್ರಥಮ್ ಅವ್ರು ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಂತ. ಬಿಕಾಸ್ ನಾವು ಕಾನೂನ ನಮ್ಮ ಕೈಲಿ ತೊಳಕಾಗಬಾರ್ದು. ಅಂದರೆ ಅವ್ರಿಗೂ ನಮಗೂ ಅವ್ರಿಗೆ ವ್ಯತ್ಯಾಸ ಇರಲ್ಲ ಆಮೇಲೆ ನಾಳೆ. ನೀವು ನಂಬ್ತಿರೋ ಬಿಡ್ತಿರೋ, ಬಟ್ ಅಟ್ಲೀಸ್ಟು ನೀವು ಕಾನೂನು ಪ್ರಕಾರ ನೀವು ನಡ್ಕೊಂಡ್ರೆ, ಎಸ್ಪೆಷಲಿ ಆ್ಯಸ್ ಅ ಪಬ್ಲಿಕ್ ಫಿಗರ್, ಆ್ಯಸ್ ಅ ಸೆಲೆಬ್ರಿಟಿ, ಮತ್ತು ಎಲ್ಲರೂ ಅದೇ ಥರ ಅವರು ಬಿಹೇವ್ ಮಾಡ್ತಾರೆ. ನೀವು ಕಾನೂನು ನಿಮ್ಮ ಕೈಗೆ ತೊಗೊಂಡ್ರೆ ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದೀರಾ ನೀವು? ಆ್ಯಂಡ್ ಈ ಥರ ಬೆದರಿಸೋದು, ನಾನು 2 years ಬ್ಯಾಕೇನೆ ಆ್ಯಕ್ಚುಲಿ ನಾನು ಪೋಸ್ಟ್ ಮಾಡಿದ್ದೆ. ಏನು ಯಶು ಸುದೀಪು ಅವ್ರ ಮಧ್ಯದಲ್ಲಿ ಏನು ಫ್ಯಾನ್ ವಾರ್ಸ್ ನಡೀತಾ ಇತ್ತು, ಆವಾಗ ಅವ್ರ ಹೆಂಡತಿ ಮಕ್ಳ ಬಗ್ಗೆನೂ ಪೋಸ್ಟ್ ಮಾಡಿದರು. ತುಂಬ ಅಶ್ಲೀಲವಾದ ಶಬ್ದಗಳೆಲ್ಲ ಯೂಸ್ ಮಾಡಿ, ಪಾಪ ಮಕ್ಕಳಿಗೆ ನನಗೆ ಅವಾಗ ಬೇಜಾರಾಯಿತು. ನನ್ನನ್ನು ಏನು ಟಾರ್ಗೆಟ್ ಮಾಡಿರಲಿಲ್ಲ ಆವಾಗ, ಬಟ್ ಅದು ನೋಡಿ ನಾನು ಐ ಆ್ಯಕ್ಚುಲಿ